ಹಾಯ್ ಫ್ರೆಂಡ್ಸ್, ನಮಸ್ತೆ ಎಲ್ಲರಿಗೂ. ನಾನು ಕಾಂತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಎಲ್ಲ ಕತೆ ನಿಮ್ಮ ಜೊತೆ. ಫ್ರೆಂಡ್ಸ್, ಇನ್ನೇನು ನ್ಯೂ ಇಯರ್ ಬರ್ತಾ ಇದೆ. ಅದಕ್ಕೆ ಇವತ್ತೊಂದು ಕೇಕ್ ರೆಸಿಪಿ ಶೇರ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಹನಿ ಕೇಕ್, ಅದರಲ್ಲೂ ನಮ್ಮ ಮನೆಯಲ್ಲಿ ಹನಿ ಕೇಕ್ ಅಂದರೆ ಸ್ವಲ್ಪ ಇಷ್ಟಪಡ್ತಾರೆ. ಅದಕ್ಕೆ ನಾನು ಹನಿ ಕೇಕ್ ಮಾಡ್ತಾ ಇದ್ದೀನಿ. ಹನಿ ಕೇಕ್ ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಅದಕ್ಕೆಲ್ಲ ಜಾಸ್ತಿ ಕ್ರೀಮ್ ಎಲ್ಲ ಯೂಸ್ ಮಾಡಿರಲ್ಲ. ಬೇರೆ ಕ್ರೀಮ್ಗೆಲ್ಲ ಕೇಕ್ಗಿಂತೂ ತುಂಬಾ ಕ್ರೀಮ್ ಇರುತ್ತೆ. ತಿನ್ನೋಕ್ಕೆ ಒಂಥರ ಒಂಥರ ಅನಿಸ್ತಾ ಇರುತ್ತೆ. ಹನಿ ಕೇಕ್ ಮಾಡೋದಕ್ಕೂ ತುಂಬ ಈಸಿ, ಹಾಗೆ ತುಂಬಾ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹೇಗೋ ನ್ಯೂ ಇಯರ್ಗೆ ಕೇಕ್ ತಂದೇ ತರ್ತೀರಲ್ವ, ಅದಕ್ಕೆ ಬೇಕ್ರಿಗೆ ಹಾಕೋಗೋದು. ಬನ್ನಿ ಈಸಿಯಾಗಿ ಮನೇಲೇ ಮಾಡೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಬೌಲ್ಗೆ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕ್ತಾ ಇದ್ದೀನಿ. ಇದು ಫ್ರೆಶ್ ಮೊಸರು. ಇದು ಹುಳಿ ಬಂದಿದ್ರೆ ಹಾಕಬಾರ್ದು. ಅದನ್ನು ಸ್ವಲ್ಪ ನೋಡಿ ಈ ಥರ ಎಲ್ಲ ಬೀಟ್ ಮಾಡ್ಕೊಬೇಕು. ಯಾವುದೇ ಕಾರಣಕ್ಕೂ ಹುಳಿ ಬಂದಿರೋಂಥ ಮೊಸರನ್ನ ಹಾಕಬಾರ್ದು. ಆದಷ್ಟು ಫ್ರೆಶ್ ಕರ್ಡನ್ನೇ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಅರ್ಧ ಕಪ್ಗಿಂತೂ ಸ್ವಲ್ಪ ಜಾಸ್ತಿ ಸಕ್ಕರೆಯನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಸ್ವೀಟ್ ಆಗಿರಲಿ ಅಂತ. ಸ್ವಲ್ಪ ಕಡಿಮೆ ಸ್ವೀಟ್ ಬೇಕಾದ್ರೆ ಇನ್ನೂ ಸ್ವಲ್ಪ ಕಡಿಮೆ ಶುಗರನ್ನು ಯೂಸ್ ಮಾಡ್ಬೋದು. ಆಮೇಲೆ ಇನ್ನೂ ಸಕ್ಕರೆ ಸಿರಪ್ ಹಾಕ್ತೀವಲ್ವ, ಆವಾಗಲೂ ಸ್ವಲ್ಪ ಸ್ವೀಟ್ ಬರುತ್ತೆ. ನೋಡಿಕೊಂಡು ಹಾಕ್ಕೊಬೇಕಾಗುತ್ತೆ. ನಮ್ಮ ಮನೇಲಿ ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಹಾಗೆ ಸಕ್ಕರೆ ಕರಗೋವರೆಗೂ ಬೀಟ್ ಮಾಡಬೇಕಾಗುತ್ತೆ. ಆಮೇಲೆ ನೋಡಿ, ಒಂದು 4 ಸ್ಪೂನಷ್ಟು ಕುಕ್ಕಿಂಗ್ ಆಯಿಲನ್ನು ಹಾಕ್ತಾಯಿದ್ದೀನಿ. ನೀವು ಮನೇಲಿ ಕುಕ್ಕಿಂಗ್ ಮಾಡೋದಕ್ಕೆ ಯಾವ ಆಯಿಲ್ ಯೂಸ್ ಮಾಡ್ತೀರೋ ಅದನ್ನೇ ಹಾಕ್ಕೊಳ್ಳಿ. ಅದನ್ನು ಅದ್ರ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ ಈ ಥರ ಬೀಟ್ ಮಾಡಬೇಕಾಗುತ್ತೆ. ಈಗ ಅದಾಯಿತು. ಈಗ ಅರ್ಧ ಸ್ಪೂನಷ್ಟು ಬೇಕಿಂಗ್ ಪೌಡರನ್ನು ಹಾಕ್ತಾಯಿದ್ದೀನಿ. ಇದು ಫುಲ್ ಸ್ಪೂನ್ ತುಂಬ ಇಲ್ಲ, ಸ್ವಲ್ಪ ಅರ್ಧ ಇದೆ. ಹಾಗೆ 1/4 ಸ್ಪೂನಷ್ಟು ಅಡುಗೆ ಸೋಡಾನ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನ್ ವೆನಿಲಾ ಎಸೆನ್ಸ್ನ ಹಾಕ್ತಾಯಿದ್ದೀನಿ. ಹಾಕಿ ಅದನ್ನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ಏನು ಅದು ಗಂಟು ಏನು ಇಲ್ಲದೆ ಎಲ್ಲ ಚೆನ್ನಾಗಿ ಮೊಸರೆಲ್ಲ ಅದು ಫುಲ್ಲು ಮೊಸರು ಗಂಟು ಮೊಸರು ಕಾಣದೇ ಇರೋವರೆಗೂ ಬೀಟ್ ಮಾಡಬೇಕಾಗುತ್ತೆ. ಎಣ್ಣೆ ಹಾಕಿರೋದು ಅಷ್ಟೇ, ಅದ್ರ ಒಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅದಕ್ಕೆ ಚೆನ್ನಾಗಿ ಹೊಂದ್ಕೊಂಡಿರಬೇಕು. ಈಗ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಕೇಕ್ ಮಾಡುವಾಗ ಮೆಜರ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸಕ್ಕರೆನ ಸ್ವಲ್ಪ ಹೆಚ್ಚು ಕಡಿಮೆ ಹಾಕ್ಕೊಬೋದು. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಹಾಕ್ಕೊಬೇಕು. ಕರೆಕ್ಟಾಗಿ ಮೆಜರ್ಮೆಂಟ್ ಮಾಡಿಕೊಂಡು, ಇದು ಅಷ್ಟೇ ಕರೆಕ್ಟಾಗಿ ಇಡ್ಲಿ ಕನ್ಸಿಸ್ಟೆನ್ಸಿಗೆ ಬರೋವರೆಗೂ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಬೇಕು. ಈಗ ನೋಡಿ, 1/4 ಕಪ್ಪಷ್ಟು ಕಾಯಿಸಿ ಆರಿಸಿರೋ ಅಂಥ ಹಾಲನ್ನು ತೊಗೊಂಡಿದ್ದೀನಿ. ಫ್ರಿಜ್ಜಲ್ಲಿ ಇರೋದನ್ನು ಯೂಸ್ ಮಾಡಬಾರ್ದು. ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿರೋ ಮಿಲ್ಕನ್ನೇ ಯೂಸ್ ಮಾಡಬೇಕಾಗುತ್ತೆ. ಹಾಗೆ ಬಿಸಿ ಹಾಲನ್ನು ಹಾಕಬಾರ್ದು. ಕಾಯಿಸಿ ಕ್ಲೀನಾಗಿ ಚೆನ್ನಾಗಿ ಆರಿರೋ ಅಂಥ ಹಾಲನ್ನೇ ಯೂಸ್ ಮಾಡಬೇಕು. ಹಾಲನ್ನು ಅಷ್ಟೇ ಒಂದೇ ಸರಿ ಎಲ್ಲ ಹಾಕಿ ಮಿಕ್ಸ್ ಮಾಡಬಾರ್ದು. ಸ್ವಲ್ಪನೇ ನೋಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ. ನಾನು ಅದನ್ನು ಹೇಳಲಿಲ್ಲ, ಇವಾಗ ಹೇಳ್ತಾ ಇದ್ದೀನಿ. ಸ್ವಲ್ಪ ಅಂದರೆ ಒಂದು 2 ಪಿಂಚಷ್ಟು ಉಪ್ಪನ್ನು ಹಾಕಬೇಕಾಗುತ್ತೆ. ಎಲ್ಲ ಹಾಕಿ ನೋಡಿ, ಈ ಥರ ಕರೆಕ್ಟಾಗಿ ಇಟ್ಟು ಎಲ್ಲೂ ಗಂಟು ಇಲ್ಲದೆ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಮೇಲೆ ಎತ್ತಿ ಬಿಟ್ಟರೆ ದಾರ ಥರ ಬೀಳಬೇಕು. ಆವಾಗ ಕರೆಕ್ಟಾಗಿ ಬಂದಿದೆ ಅಂತ ಕೇಕ್ ಬ್ಯಾಟರ್ ರೆಡಿ ಆಯಿತು. ಬ್ಯಾಟರ್ ರೆಡಿ ಮಾಡ್ತಾ ಇರುವಾಗಲೇ ಸ್ಟವ್ ಮೇಲೆ ಒಂದು ದಪ್ಪ ತಳ ಇರೋ ಅಂಥ ಪಾತ್ರೆ, ಕುಕ್ಕರ್ ಅಥವಾ ನಾನ್ ಸ್ಟಿಕ್ ಕುಕ್ವೇರ್ ನೋಡಿ, ಈ ಥರ ಒಂದು ಕಡಾಯು ಏನಾದರೂ ಇಟ್ಟು ಒಂದು 5 ನಿಮಿಷ ಪ್ರೀಹೀಟ್ ಮಾಡಬೇಕಾಗುತ್ತೆ. ಈಗ ಬಟರ್ ಪೇಪರ್ ರೆಡಿ ಮಾಡ್ತಾ ಇದ್ದೀನಿ. ಮನೇಲಿ ಬಟರ್ ಪೇಪರ್ ಇಲ್ಲ ಅಂದರೆ ಮನೆಯಲ್ಲೇ ನಾವೇ ಮಾಡ್ಕೊಬೋದು. ಒಂದು ವೈಟ್ ಶೀಟ್ ತೊಗೊಂಡು, ದಪ್ಪ ಇರೋ ಅಂಥ ಒಂದು ವೈಟ್ ಶೀಟ್ ತೊಗೊಂಡು, ಅದಕ್ಕೆ ಮೇಲೆ ಕೆಳಗಡೆ ಅಂದರೆ 2 ಸೈಡು ಈ ಥರ ಆಯಿಲೆಲ್ಲ ಗ್ರೀಸ್ ಮಾಡಬೇಕಾಗುತ್ತೆ. ಆಯಿಲೆಲ್ಲ ಈ ಥರ ಉಜ್ಜಬೇಕಾಗುತ್ತೆ ಪೇಪರ್ಗೆ, ವೈಟ್ ಶೀಟ್ ಪೇಪರ್ಗೆ. ಉಜ್ಕೊಂಡು ನಾವು ನಮಗೆ ಎಷ್ಟು ಬೇಕೋ ಅಷ್ಟು ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡು ಕೇಕ್ ಟಿನ್ಗೆ ಹಾಕಬೇಕಾಗುತ್ತೆ. ಹಾಗೆ ಇದನ್ನು ಸ್ಟೋರ್ ಮಾಡಿ ಇಟ್ಕೊತೀವಿ ಅಂತ ಅಂದರೆ ಇದ್ರ ಮೇಲೆ ಎಲ್ಲ ಟಿಶ್ಯೂ, ಮೇಲೆ ಕೆಳಗಡೆ ಎಲ್ಲ ಟಿಶ್ಯೂ ಹಾಕಿ ಆ ಆಯಿಲೆಲ್ಲ ಅಬ್ಸರ್ವ್ ಮಾಡ್ಕೊಂಡಾದ್ಮೇಲೆ ಹಾಗೆ ಇಟ್ಕೊಬೋದು. ಇದನ್ನು ತುಂಬ ಆಯಿಲ್ ಇದ್ದರೆ ಅದು ಸ್ಮೆಲ್ ಬಂದುಬಿಟ್ಟಿರುತ್ತೆ, ಅದಕ್ಕೋಸ್ಕರ. ನೋಡಿ, ಈ ಥರ 2 ಸೈಡ್ ಎಲ್ಲ ಆಯಿಲೆಲ್ಲ ಉಜ್ಜಿಬಿಟ್ಟು ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ನಮಗೆ ಎಷ್ಟು ರೌಂಡ್ ಬೇಕೋ ನಾವು ಕೇಕ್ ಟಿನ್ ಮೆಜರ್ ಮಾಡಿಕೊಂಡು ಅದಕ್ಕೆ ಕಟ್ ಮಾಡ್ಕೊಬೇಕಾಗುತ್ತೆ. ಬಟರ್ ಪೇಪರ್ ರೆಡಿ ಆಯಿತು. ಈಗ ನಾನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಸ್ಮಾಲ್ ಸೈಜ್ ಕುಕ್ಕರ್ ತೊಗೊಂಡು ಕುಕ್ಕರೆಲ್ಲ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಎಲ್ಲ ಆಯಿಲ್ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಕುಕ್ಕರ್ಗೂ ಎಣ್ಣೆನ ಹಾಕ್ಕೊಬೇಕು, ಇಲ್ಲ ಅಂದರೆ ಆ ಪೇಪರೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಕೆಳಗಡೆ ಸೈಡಲ್ಲಿ ಎಲ್ಲನೂ ಆಯಿಲ್ ಗ್ರೀಸ್ ಮಾಡ್ಕೊಬೇಕಾಗುತ್ತೆ. ಈಗ ರೆಡಿ ಆಗಿರೋ ಅಂಥ ಬಟರ್ ಪೇಪರ್ನ ತಳಕ್ಕೆ ಹಾಕಿ ನೋಡಿ, ಈ ಥರ ಫಿಕ್ಸ್ ಮಾಡ್ತಾಯಿದ್ದೀನಿ. ಬಟರ್ ಪೇಪರ್ ಹಾಕಿಲ್ಲ ಅಂದರೂ ಆಯಿತು. ಕುಕ್ಕರ್ಗೆಲ್ಲ ಸ್ವಲ್ಪ ಅಂದರೆ ಕೇಕ್ ಟಿನ್ ಇರುತ್ತಲ್ವ, ಅದಕ್ಕೆಲ್ಲ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಮೈದಾನೆಲ್ಲ ಉದುರಿಸ್ಬಿಟ್ರೆ ಆವಾಗಲೂ ಅಷ್ಟೇ ಹಿಡ್ಕೊಳ್ಳಲ್ಲ, ತಳ ಎಲ್ಲ ಹಿಡ್ಕೊಳ್ಳಲ್ಲ.
ಈಸಿಯಾಗಿ ಬರುತ್ತೆ. ಬಟರ್ ಪೇಪರ್ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಅಂತ. ಈಗ ಕೇಕ್ ಬ್ಯಾಟರನ್ನು ಹಾಕ್ತಾಯಿದ್ದೀನಿ. ಫುಲ್ ಎಲ್ಲ ಟಿನ್ಗಾಗಲಿ ಅಥವಾ ಈ ಥರ ಕುಕ್ಕರಲ್ಲಿ ನಾರ್ಮಲ್ ಪಾತ್ರೆ ಏನಾದರೂ ಮನೇಲಿ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಬಟ್ಲು, ಅದರಲ್ಲಿ ಏನಾದರೂ ಮಾಡಲಿ ಫುಲ್ ಹಾಕಬಾರ್ದು, ಅರ್ಧ ಅಷ್ಟು ಹಾಕಬೇಕು ಅಷ್ಟೇ ಕೇಕ್ ಬ್ಯಾಟರನ್ನು ಹಾಕಿ ಆದಮೇಲೆ ನೋಡಿ ಈ ಥರ ಒಂದು 2-3 ಸಾರಿ ಟ್ಯಾಪ್ ಮಾಡಬೇಕಾಗುತ್ತೆ, ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಹೋಗಲಿ ಅಂತ. ಈ ಥರ ಟ್ಯಾಪ್ ಮಾಡಿದರೆ ಚೆನ್ನಾಗಿ ಸೆಟ್ ಆಗುತ್ತೆ, ಹಾಗೆ ಎಲ್ಲ ಏರ್ ಔಟ್ ಆಗುತ್ತೆ. ಈಗ ಪ್ರೀ ಹೀಟ್ ಮಾಡ್ಕೊಂಡಿರೋ ಅಂಥ ಪಾತ್ರೆಯಲ್ಲಿ ಇಟ್ಟು 30-35 ನಿಮಿಷ ಇದನ್ನು ಬೇಯಿಸ್ಕೊಬೇಕಾಗುತ್ತೆ. ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಬೇಕು, ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೇ ಚೆನ್ನಾಗಿ ಬೇಯುತ್ತೆ. ಹೈ ಫ್ಲೇಮಲ್ಲಿ ಯಾವತ್ತೂ ಬೇಯಿಸಬಾರ್ದು, ಅದು ಬೇಗ ತಳ ಎಲ್ಲ ಸೀಕೊಂಬಿಡುತ್ತೆ, ಮಧ್ಯೆ ಹಾಗೇ ಇರುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ 30-35 ನಿಮಿಷ ಬೇಯಿಸ್ಕೊಬೇಕಾಗುತ್ತೆ. ಇದು ಬೇಯ್ತಾ ಇರುತ್ತೆ. ಈಗ ನಾವು ಸಕ್ಕರೆ ಸಿರಪ್ನ ರೆಡಿ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಬಟ್ಲು ಇಟ್ಟಿದ್ದೀನಿ, ಅದಕ್ಕೆ 3 ಸ್ಪೂನ್ ಸಕ್ಕರೆ ಹಾಕ್ತಾಯಿದ್ದೀನಿ. ಹಾಗೆ 1.5 ಬೌಲಷ್ಟು ನೀರನ್ನು ಹಾಕಿ ಇದನ್ನು ಸಕ್ಕರೆ ಸಿರಪ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಆವಾಗಲೇ ಇದರಲ್ಲಿ ಮೈದಾ ಎಲ್ಲ ಮೆಜರ್ಮೆಂಟ್ ಮಾಡಿದ್ವಲ್ಲ, ಅದೇ ಬೌಲೇ ಇದು. ಅದರಲ್ಲಿ 1 ಬೌಲ್ ನೀರನ್ನು ಹಾಕ್ತಾಯಿದ್ದೀನಿ, ಸಾಕಾಗುತ್ತೆ ಇಷ್ಟು ಹಾಕಿದ್ರೆ. ಪಾಕ ಆ ಥರ ತೆಗೆಯೋದು ಏನು ಬೇಕಿಲ್ಲ, ಇದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಸಕ್ಕರೆ ಮತ್ತು ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಕ್ಕರೆ ಸಿರಪ್ ರೆಡಿ ಆಗುತ್ತೆ. ನೋಡಿ ಈ ಥರ ಚೆನ್ನಾಗಿ ಕರಗೋವರೆಗೂ ಸಕ್ಕರೆನ ಕುದಿಸ್ಕೊಬೇಕು. ಈ ಕುದೀತಾ ಇರೋವಾಗಲೇ ಕಲರನ್ನು ಹಾಕ್ಕೊಬೇಕಾಗುತ್ತೆ, ಅಂದರೆ ಆರೆಂಜ್ ಕಲರ್. ಹನಿ ಕೇಕ್ ಮಾಡೋದ್ರಿಂದ ಆರೆಂಜ್ ಕಲರ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಸ್ವಲ್ಪ ಹನಿನ ಹಾಕಬೇಕಾಗುತ್ತೆ, ಒಂದು 2 ಸ್ಪೂನ್ 3 ಸ್ಪೂನ್ ಅಥವಾ ಜಾಸ್ತಿ ಬೇಕಿದ್ರೂ ಹಾಕ್ಕೊಬೋದು. ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಹನಿ ಮತ್ತು ಕಲರನ್ನು ಹಾಕಿ ಮಿಕ್ಸ್ ಮಾಡಿ. ನಾನು ಕುದಿಯುವಾಗಲೇ ಸಕ್ಕರೆ ನೀರನ್ನು ಸ್ವಲ್ಪ ತೊಗೊತಾ ಇದ್ದೀನಿ, ಯಾಕೆ ಅಂದರೆ ಜಾಮ್ ಇದರಲ್ಲಿ ಮೆಲ್ಟ್ ಮಾಡೋದಕ್ಕೆ, ಮಿಕ್ಸ್ ಮಾಡೋದಕ್ಕೆ. ಈಗ ಸಕ್ಕರೆ ನೀರು ಕುದೀತಾ ಇದೆ. ಈಗ 2 ಸ್ಪೂನಷ್ಟು ಹನಿ ಹಾಕ್ತಾಯಿದ್ದೀನಿ, ಜೇನುತುಪ್ಪ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಆರೆಂಜ್ ಕಲರನ್ನು ಹಾಕ್ಬಿಟ್ಟು ನೀರಲ್ಲಿ ಅದನ್ನು ಕುದಿಸ್ತಾ ಇದ್ದೀನಿ. ಸಕ್ಕರೆ ನೀರಲ್ಲಿ ಕುದಿಸ್ಬಿಟ್ಟು ಈಗ ಆರೋದಕ್ಕೆ ಸ್ವಲ್ಪ ಹೊತ್ತು ಚೆನ್ನಾಗಿ ಆರಬೇಕು. ಸಕ್ಕರೆ ಸಿರಪ್ ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ಈಗ ನಾನು ಕಿಸಾನ್ ಜಾಮ್ ತೊಗೊಂಡಿದ್ದೀನಿ. ಕಿಸಾನ್ ಜಾಮ್ ಅದು ಮೆಲ್ಟ್ ಮಾಡೋದಕ್ಕೆ ಆವಾಗಲೇ ಎತ್ತಿಟ್ಟಿದ್ದೆ ಅಲ್ವಾ ನೀರು, ಬಿಸಿ ನೀರು ಸಕ್ಕರೆ ಪಾಕದ್ದು, ಅದರಲ್ಲಿ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ. ತುಂಬ ಸಾಫ್ಟ್ ಆಗೋವರೆಗೂ ಇದನ್ನೇ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಬೇಕು. ತವ ಮೇಲೆ ಹಾಕಿ ಅದನ್ನು ಬಿಸಿ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಈ ಥರ ಬಿಸಿ ಪಾಕಕ್ಕೆ ಅಂದರೆ ಸಕ್ಕರೆ ಸಿರಪ್ಗೆ ಹಾಕಿ ಈ ಥರ ಮಿಕ್ಸ್ ಮಾಡಿದ್ರೆ ಎಲ್ಲ ಕಿಸಾನ್ ಜಾಮ್ ನೋಡಿ ಈ ಥರ ಜಾಮ್ ಸಿರಪ್ ಥರ ಆಗುತ್ತೆ. ಈಗ ಕಿಸಾನ್ ಜಾಮು ರೆಡಿ ಆಯಿತು. ಇದನ್ನೆಲ್ಲ ರೆಡಿ ಮಾಡ್ಕೊಳ್ಳೋಷ್ಟರಲ್ಲಿ ನೋಡಿ ಕೇಕು ಕೂಡ ಬೆಂದಿದೆ, ಕರೆಕ್ಟಾಗಿ ಒಂದೇ ಹದವಾಗಿ ಬೆಂದಿದೆ. ಇದು ಬೆಂದಿದೆಯೋ ಇಲ್ವಾ ಅಂತ ನೋಡೋದಕ್ಕೆ ನೋಡಿ ಒಂದು ಟೂತ್ ಪಿಕ್ ತೊಗೊಂಡು ಈ ಥರ ಇಟ್ಟರೆ ಅದು ಇಟ್ಟು ಇದಕ್ಕೆ ಕಡ್ಡಿಗೆ ಅಂಟ್ಕೊಳ್ಳಲ್ಲ, ಆಗ ಕರೆಕ್ಟಾಗಿ ಆಗಿದೆ ಅಂತ. ನೋಡಿ ಸ್ವಲ್ಪನೂ ಅಂಟ್ಕೊತಿಲ್ಲ, ಕರೆಕ್ಟಾಗಿ ಬೆಂದಿದೆ ಇದು. ನಾನು ಕರೆಕ್ಟಾಗಿ 30 ನಿಮಿಷ ಇದನ್ನು ಬೇಯಿಸೋಕೆ ಇಟ್ಟಿದ್ದು, ಕರೆಕ್ಟಾಗಿ ಆಗಿದೆ. ಈಗ ತೆಗೆದು ಇದನ್ನು ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ಒಂದು 10-20 ನಿಮಿಷ ಚೆನ್ನಾಗಿ ಆರೋದಕ್ಕೆ ಬಿಡಬೇಕು. ಫ್ರೆಂಡ್ಸ್ ನೋಡಿ ನಾನು 1/2 ಅವರ್ ಬಿಟ್ಟಿದ್ದೆ ಇದನ್ನು ಆರೋದಕ್ಕೆ. ನೋಡಿ ಈಗ ತೆಗಿತಾ ಇದ್ದೀನಿ ನಿಧಾನವಾಗಿ. ಇದನ್ನೆಲ್ಲ ಈ ಥರ ಸೈಡೆಲ್ಲ ಈ ಥರ ಬಿಡಿಸ್ಕೊಂಡು ನಿಧಾನವಾಗಿ ತೆಗಿಬೇಕಾಗುತ್ತೆ. ಬಿಸಿ ಇರುವಾಗಲೇ ಅದು ತೆಗಿಯೋದಕ್ಕೆ ಹೋದರೆ ಸ್ವಲ್ಪ ಎಲ್ಲ ಶೇಪ್ ಎಲ್ಲ ಹಾಳಾಗ್ಬಿಡುತ್ತೆ. ಬಿಸಿ ಇರುವಾಗೆ ತೆಗೆದ್ರೆ ಅದು ಚೆನ್ನಾಗಿ ಬರಲ್ಲ. ನೋಡಿ ಈ ಥರ ಸೈಡೆಲ್ಲ ಬಿಡಿಸ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಒಂದು ತಟ್ಟೆನ ಇಡ್ತಾ ಇದ್ದೀನಿ. ನೋಡಿ ಈ ಥರ ತಟ್ಟೆ ಇಟ್ಟು ಅದ್ರ ಮೇಲೆ ಬೋರ್ಲ್ ಹಾಕಿ ಈ ಥರ ಉಲ್ಟಾ ಹಾಕಿದ್ರೆ ನೋಡಿ ಈ ಥರ ಉಲ್ಟಾ ಹಾಕಿ ತಳನ ಸ್ವಲ್ಪ ಈ ಥರ ತಟ್ಟಿದ್ರೆ ಅದು ಕೆಳಗಡೆ ಬೀಳುತ್ತೆ ಕೇಕ್. ನೋಡಿ ಕರೆಕ್ಟಾಗಿ ಎಷ್ಟು ತುಂಬಾ ಚೆನ್ನಾಗಿ ಬಂದಿತ್ತು. ಫ್ರೆಂಡ್ಸ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂತ. ತುಂಬ ಸ್ಪಾಂಜಿ ಆಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಕರೆಕ್ಟಾಗಿ ಒಂದೇ ಹದವಾಗಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ಸಾಫ್ಟಾಗಿ, ಎಷ್ಟು ಸ್ಪಾಂಜಿ ಆಗಿದೆ. ಕೇಕ್ ಈ ಥರ ಬರಬೇಕು. ಕೇಕ್ ಬ್ಯಾಟರ್ ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ರೆಡಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಸ್ಪಾಂಜಿ ಆಗಿದೆ ಅಂತ. ಈಗ ಟೂತ್ ಪಿಕ್ ತೊಗೊಂಡು ಇದಕ್ಕೆಲ್ಲ ಹೋಲ್ಸ್ ಮಾಡ್ಕೊತೀನಿ ಸಕ್ಕರೆ ಸಿರಪ್ ಹಾಕೋದಕ್ಕೆ. ಸಣ್ಣದಾಗಿ ಎಷ್ಟು ಬೇಕೋ ಅಷ್ಟು ಹೋಲ್ಸನ್ನು ಮಾಡ್ಕೊಬೇಕು. ಹಾಗೆ ಹಾಕಿದ್ರೆ ಸಕ್ಕರೆ ಸಿರಪ್ ಎಲ್ಲ ಒಳಗಡೆ ಹೋಗಲ್ಲ, ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳೋದು. ಸಕ್ಕರೆ ಸಿರಪ್ ಎಲ್ಲ ಆರಿದೆ, ತುಂಬ ಚೆನ್ನಾಗಿ ಆರಿಸ್ಕೊಬೇಕು. ಬಿಸಿ ಯಾವುದೇ ಕಾರಣಕ್ಕೂ ಬಿಸಿ ಸಿರಪ್ನ ಹಾಕಬಾರ್ದು, ಆರಿದೆ. ನಾನು ಲೈಟಾಗಿ ಒಂದು ಕೋಟ ಹಾಕ್ತಾಯಿದ್ದೀನಿ ಸಕ್ಕರೆ ಸಿರಪ್ನ. ಈಗ ಕೇಕ್ ಮೇಲೆ ಕಿಸಾನ್ ಜಾಮನ್ನು ಹಾಕ್ತಾಯಿದ್ದೀನಿ. ಈ ಥರ ಎಲ್ಲ ಕೇಕ್ ಎಲ್ಲ ಫುಲ್ಲು ಈ ಥರ ಎಲ್ಲ ಸ್ಪ್ರೆಡ್ ಮಾಡ್ಕೊಬೇಕು. ನೋಡಿ ಇಷ್ಟೇ ಸಾಕು, ತಿಕ್ನೆಸ್ಸು ಅಷ್ಟೇ, ಇಷ್ಟೇ ಸಾಕು. ನೋಡಿ ಲೈಟಾಗೆ ಹಾಕ್ತಾಯಿದ್ದೀನಿ, ತುಂಬ ಜಾಸ್ತಿ ಏನೂ ಹಾಕ್ತಾಯಿಲ್ಲ. ಜಾಮ್ ಹಾಕಿದ್ದಾಯಿತು. ಈಗ ಡೆಸಿಕೇಟೆಡ್ ಕೋಕೋನಟ್ ಪೌಡರನ್ನು ಹಾಕ್ತಾಯಿದ್ದೀನಿ ಮೇಲ್ಗಡೆ. ಹನಿ ಕೇಕ್ಗೆ ಇದೆ ಇಂಪಾರ್ಟೆಂಟ್, ಅದು ನೋಡೋದಕ್ಕೂ ಅಷ್ಟೇ ಲುಕ್ಕಾಗಿ ಕಾಣಬೇಕು ಅಂದರೆ ನಾನು ಅರ್ಧಕ್ಕೆ ಮಾತ್ರ ಹಾಕ್ತಾಯಿದ್ದೀನಿ, ಇನ್ನು ಅರ್ಧ ಹಾಗೆ ಪ್ಲೈನಲ್ಲೇ ಇದೆ.
ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಮನೆಯಲ್ಲೇ ಹೇಗೆ ಮಾಡೋದು ಅಂತ ಅದನ್ನು ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನೋಡಿ. ಈಗ ಕಟ್ ಮಾಡ್ತಾ ಇದ್ದೀನಿ. ಇದನ್ನು ಕಟ್ ಮಾಡಿಬಿಟ್ಟು ಮತ್ತೆ ಸಕ್ಕರೆ ಸಿರಪ್ ಇರುತ್ತಲ್ವ ಅದರಲ್ಲಿ ಡಿಪ್ ಮಾಡಿಟ್ರೆ ಹನಿ ಕೇಕ್ ರೆಡಿ ಆಯಿತು. ಬೇಕಿದ್ರೆ ಕ್ರೀಮ್ ಎಲ್ಲ ಮೇಲೆ ಹಾಕ್ಕೊಬೋದು. ವಿಪ್ಪಿಂಗ್ ಕ್ರೀಮ್ ಬರುತ್ತಲ್ವ ಕೇಕ್ಗೆಲ್ಲ ಹಾಕೋದು, ಅದು ಅಷ್ಟೇ ಮನೆಯಲ್ಲೇ ರೆಡಿ ಮಾಡ್ಕೊಬೋದು. ಇನ್ನು ಸಕ್ಕರೆ ಸಿರಪ್ಪಲ್ಲಿ ಡಿಪ್ ಮಾಡಿದರೆ ಹನಿ ಕೇಕ್ ರೆಡಿ ಆಯಿತು. ನಾನು ಕ್ರೀಮ್ ಏನು ಹಾಕ್ತಾ ಇಲ್ಲ ಇದಕ್ಕೆ, ಅಷ್ಟೇ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಅಷ್ಟೇ, ಅದನ್ನು ಮಾತ್ರ ಹಾಕ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ರೌಂಡ್ ಶೇಪಲ್ಲಿ ಕೇಕ್ ಮಾಡಿದ್ದೀನಿ. ಹನಿ ಕೇಕ್ ಸ್ಕ್ವೇರ್ ಶೇಪಲ್ಲಿ ಇರಬೇಕಲ್ವ, ಅದಕ್ಕೆ ಸೈಡಲ್ಲೆಲ್ಲ ಕಟ್ ಮಾಡಿ ಸ್ಕ್ವೇರ್ ಶೇಪ್ಗೆ ಸ್ಲೈಸಸ್ ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ, ತುಂಬ ಹೈಜೆನಿಕ್ಕಾಗಿ ನಮ್ಗೆ ಯಾವ ಥರ ಸ್ವೀಟು ಅದೆಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮನೆಯಲ್ಲೇ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಬೇಕಿದ್ರೆ ಇನ್ನೊಂದು ಸಾರಿ ಈ ಥರ ಸಕ್ಕರೆ ಸಿರಪ್ಪಲ್ಲಿ ಒಂದ್ಸರಿ ಡಿಪ್ ಮಾಡ್ಕೊಬೋದು. ಸ್ವೀಟ್ ಇನ್ನೂ ಸ್ವಲ್ಪ ಬೇಕು ಅಂದರೆ, ಜ್ಯೂಸಿ ಬೇಕು ಅಂದರೆ ಇನ್ನೊಂದು ಸಾರಿ ಡಿಪ್ ಮಾಡ್ಕೊಬೋದು. ಫ್ರೆಂಡ್ಸ್, ಇನ್ನೇನು ನ್ಯೂ ಇಯರ್ ಬರ್ತಿದೆ. ಕೇಕು ಅಂತ ಬೇಕ್ರಿಗೆ ಹೋಗೋ ಬದಲು ಮನೆಯಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಮನೆಯಲ್ಲೇ ಯಾವ ಥರ ಕೇಕ್ ಬೇಕೋ ಮನೆಯಲ್ಲೇ ತುಂಬ ಈಸಿಯಾಗಿ, ತುಂಬ ಟೇಸ್ಟಿಯಾಗಿ ಮಾಡ್ಕೊಬೋದು. ಈ ಕೇಕ್ ರೆಸಿಪಿ ನಿಮ್ಗೆ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.